ಓಂ ಶಾಂತಿ. ಮುರಳಿಯ ದಿನಾಂಕ 19/4/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ಇಂದು ಅವ್ಯಕ್ತ ಮುರಳಿ ಭಾನುವಾರ ಆಗಿರುವುದರಿಂದ ರಿವೈಸ್ ಮುರಳಿ 15/12/2009. ಬಾಬಾ ಹೇಳುತ್ತಾರೆ, ಪರಿವಾರದ ಜೊತೆ ಪ್ರೀತಿ ನಿಭಾಯಿಸಲು ಜ್ಞಾನಪೂರ್ಣರಾಗಿ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿ ಇರಬೇಕು. ತಂದೆ, ಸ್ವಯಂ, ಡ್ರಾಮಾ ಮತ್ತು ಪರಿವಾರ ನಾಲ್ಕರಲ್ಲೂ ನಿಶ್ಚಯ ಬುದ್ಧಿಯುಳ್ಳವರಾಗಿ ವಿಜಯಿ ಆಗಬೇಕು. ಇಂದು ಸಮರ್ಥ ತಂದೆ ತನ್ನ ಸಮರ್ಥ ಮಕ್ಕಳನ್ನು ನೋಡುತ್ತಿದ್ದಾರೆ, ಏಕೆಂದರೆ ಪ್ರತಿಯೊಬ್ಬ ಮಗು ಸ್ನೇಹದಿಂದ ತಂದೆಯ ಸಮಾನರಾಗುವ ಪುರುಷಾರ್ಥ ಬಹಳ ಲಗನ್ನಿನಿಂದ ಮಾಡುತ್ತಿದ್ದೀರಾ. ಬಾಬ್ದಾದರವರು ಮಕ್ಕಳನ್ನು ನೋಡಿ ಖುಷಿಯಾಗಿದ್ದಾರೆ ಮತ್ತು ಹೃದಯದಲ್ಲಿ ಮಕ್ಕಳ ಪ್ರತಿ ಹಾಡನ್ನು ಹಾಡುತ್ತಿದ್ದಾರೆ, ವಾಹ ಮಕ್ಕಳೇ ವಾಹ್ ಎಂದು. ಏಕೆಂದರೆ ಮಕ್ಕಳು ತಂದೆಯ ತಲೆಯ ಕಿರೀಟವಾಗಿದ್ದೀರಾ. ನೋಡಿ, ಮಕ್ಕಳ ಪೂಜೆ ಡಬಲ್ ರೂಪದಲ್ಲಿ ಆಗುವುದು, ತಂದೆಯ ಪೂಜೆ ಒಂದೇ ರೂಪದಲ್ಲಿ ಆಗುವುದು. ಅಂದಾಗ ಮಕ್ಕಳು ತಂದೆಯ ಮೂಲಕವೇ ತಂದೆಗಿಂತಲೂ ಮುಂದೆ ಹೋಗುತ್ತೀರಾ. ಆದ್ದರಿಂದ ಬಾಬಾ ಮಕ್ಕಳ ಪುರುಷಾರ್ಥವನ್ನು ನೋಡಿ ಖುಷಿಯಾಗಿದ್ದಾರೆ. ನಂಬರ್ 1 ಅಂತೂ ಇದ್ದೀರಾ, ಆದರೆ ಪುರುಷಾರ್ಥದ ಲಕ್ಷ್ಯ ಮುಂದುವರೆಸುತ್ತಿದೆ. ಇಂದು ಅಮೃತ ವೇಳೆ 4 ಕಡೆಯ ಮಕ್ಕಳಲ್ಲಿ ಒಂದು ಮಾತನ್ನು, ಏನು ಜ್ಞಾನದ ಫೌಂಡೇಶನ್ ಆಗಿದೆ, ಅದನ್ನು ನೋಡಲಾಯಿತು. ಫೌಂಡೇಶನ್ ಆಗಿದೆ ನಿಶ್ಚಯ, ಹೇಳಲಾಗುವುದು ಅಲ್ವಾ, ನಿಶ್ಚಯ ಬುದ್ಧಿ ವಿಜಯಂತಿ. ಅಂದಾಗ ತಮ್ಮೆಲ್ಲರ ನಿಶ್ಚಯವನ್ನು ನೋಡಲಾಯಿತು. ಎಲ್ಲರಿಗೂ ನಂಬರ್ 1 ಆಗಿ ಬಾಬಾರವರಲ್ಲಂತೂ ನಿಶ್ಚಯ ಇದ್ದೇ ಇದೆ. ಅದರ ಗುರುತಾಗಿ ಎಲ್ಲರೂ ಬಾಬಾರವರನ್ನು ಗುರುತಿಸಿ ಬಾಬಾರವರಿಗೆ ಮಕ್ಕಳಾಗಿದ್ದೀರಾ. ಇಲ್ಲಿಯೂ ಸಹ ತಂದೆಯ ಜೊತೆ ಮಿಲನ ಮಾಡಲು ಬಂದಿದ್ದೀರಾ. ಬಾಬಾರವರ ಪ್ರತಿಯಾಗಿ ಪ್ರತಿಯೊಬ್ಬ ಮಗುವಿಗೆ ಅಟೂಟವಾದಂತಹ ಎಡಬಿಡದಂತಹ ನಿಶ್ಚಯವಿದೆ. ಆದರೆ ತಂದೆಯ ನಿಶ್ಚಯದ ಜೊತೆಗೆ ಮತ್ತಷ್ಟು ನಿಶ್ಚಯ ಪಕ್ಕಾ ಆಗಬೇಕು. ಅದಾಗಿದೆ ಸ್ವಯಂನಲ್ಲಿ ನಿಶ್ಚಯ, ಜೊತೆಗೆ ಡ್ರಾಮಾದ ಮೇಲೂ ನಿಶ್ಚಯ, ಪರಿವಾರದಲ್ಲಿಯೂ ನಿಶ್ಚಯ. ಈ 4 ಪ್ರಕಾರದ ನಿಶ್ಚಯದಲ್ಲಿ ಪಕ್ಕಾ ಆಗಬೇಕು. ಅಂದರೆ ಅರ್ಥ ನಿಶ್ಚಯ ಬುದ್ಧಿ ವಿಜಯಂತಿ ಆಗಬೇಕು. ಅಂದಾಗ ಪರೀಕ್ಷಿಸಿಕೊಳ್ಳಿ, ಈ 4 ನಿಶ್ಚಯದಲ್ಲಿ ಪಕ್ಕಾ ಇದ್ದೇನೆಯಾ? ತಂದೆಯಲ್ಲಂತೂ ಎಲ್ಲರೂ ಹೇಳುತ್ತೀರಾ, ಬಾಬನ ಪ್ರತಿಯಾಗಿ ನಮಗೆ ಪೂರ್ತಿ ನಿಶ್ಚಯ ಇದೆ, ನನ್ನ ಬಾಬಾ, ನಾನು ಬಾಬ್ರೂರಿಗೆ ಅಂತ ಹೇಳುತ್ತೀರಾ. ಬಾಬ್ರೂರಿಗೆ ನನ್ನವರು ಅಂತ ಹೇಳಿ ಪೂರ್ಣ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ. ಸದಾ ತಂದೆಯ ಮೂಲಕ ಅಧಿಕಾರಿಯಾಗಿ ಸರ್ವ ಖಜಾನೆಗಳಿಗೆ ಅಧಿಕಾರಿಗಳಾಗಿದ್ದೀರಾ. ಜೊತೆಯಲ್ಲಿ ಸ್ವಯಂನಲ್ಲಿಯೂ ಕೂಡ ನಿಶ್ಚಯವಿರುವಂತಹದ್ದು ಬಹಳ ಅವಶ್ಯಕ. ಯಾಕೆ? ಒಂದು ವೇಳೆ ಸ್ವಯಂನಲ್ಲಿ ನಿಶ್ಚಯ ಇಲ್ಲವೆಂದರೆ ದಿಲ್ ಶಿಕಸ್ತಾಗುತ್ತೀರಾ. ಸ್ವಯಂನಲ್ಲಿ ನಿಶ್ಚಯ ಇದೇ ಇರಬೇಕು, ನಾನು ಬಾಬಾರವರ ಮೂಲಕ ಸ್ವಮಾನಧಾರಿಯಾಗಿದ್ದೇನೆ, ಸ್ವರಾಜ್ಯ ಅಧಿಕಾರಿಯಾಗಿದ್ದೇನೆ. ಸ್ವಯಂ ತಂದೆ ನನಗೆ ಎಷ್ಟೊಂದು ಸ್ವಮಾನ ಕೊಟ್ಟಿದ್ದಾರೆ. ಒಂದೊಂದು ಸ್ವಮಾನವನ್ನು ಸ್ಮೃತಿಯಲ್ಲಿ ತಂದುಕೊಂಡಾಗ ಎಷ್ಟು ನಶೆ ಏರುವುದು. ಈ ಕಾಲದಲ್ಲಿ ಯಾರಿಗೂ ಏನಾದರೂ ಟೈಟಲ್, ಯಾರಿಗಾದರೂ ಏನಾದರೂ ಟೈಟಲ್ ಸಿಗತ್ತೆ ಅಂದಾಗ ಅವರು ತಮ್ಮ ಭಾಗ್ಯ ಅಂತ ತಿಳ್ಕೊಳ್ತಾರೆ. ಆದರೆ ತಾವು ಮಕ್ಕಳಿಗೆ ಒಂದೊಂದು ಸ್ವಮಾನ ಕೊಟ್ಟಿರುವವರು ಯಾರು? ಸ್ವಯಂ ಬಾಬ್ದಾದರವರು ಪ್ರತಿಯೊಬ್ಬ ಮಗುವನ್ನು ಸ್ವಮಾನಧಾರಿಯನ್ನಾಗಿ ಮಾಡಿದ್ದಾರೆ. ಒಂದೊಂದು ಸ್ವಮಾನವನ್ನು ತಂದೆ ಕೊಟ್ಟಿದ್ದಾರೆ. ಅಂದಾಗ ಅದನ್ನು ನೆನಪು ಮಾಡಿಕೊಂಡು ಖುಷಿಯಲ್ಲಿ ಹಾರುತ್ತೀರಾ. ಸ್ವಯಂನಲ್ಲಿಯೂ ಕೂಡ ಸದಾ ನಿಶ್ಚಯದ ಅಷ್ಟು ನಶೆ ಇರಬೇಕು. ನಾನು ಬಾಬಾರವರ ಮೂಲಕ ಸ್ವರಾಜ್ಯ ಅಧಿಕಾರಿ, ಸ್ವಮಾನ ಅಧಿಕಾರಿ, ಕೋಟಿಯಲ್ಲೂ ಕೆಲವರಲ್ಲಿ ಕೆಲವರಾಗಿರುವಂತಹ ಆತ್ಮ ಆಗಿದ್ದೇನೆ. ಹೀಗೆ ಬಾಬಾರವರಲ್ಲಿ ನಿಶ್ಚಯವಿದೆ ಅಂದಾಗ ಜೊತೆಯಲ್ಲಿ ಸ್ವಯಂನಲ್ಲಿಯೂ ಕೂಡ ನಿಶ್ಚಯ ಅವಶ್ಯಕವಾಗಿದೆ. ಏಕೆಂದರೆ ಒಂದು ವೇಳೆ ಸ್ವಯಂನಲ್ಲಿ ನಿಶ್ಚಯ ಇತ್ತೆಂದರೆ ಎಲ್ಲಿ ನಿಶ್ಚಯವಿರುವುದು ಅಲ್ಲಿ ಪ್ರತಿ ಕರ್ಮದಲ್ಲಿ ನಿಶ್ಚಯ ಬುದ್ಧಿ, ಅಂದರೆ ಅರ್ಥ ಸ್ವಮಾನಧಾರಿ ವಿಜಯಿ ಆಗಿರುತ್ತೀರಾ. ನಿಶ್ಚಯದ ಅರ್ಥವೇ ಆಗಿದೆ ಸಫಲತೆ. ಈ ರೀತಿ ಅಲ್ಲ, ನಮಗಂತೂ ಬಾಬ್ರೂರಲ್ಲಿ ನಿಶ್ಚಯ ಇದೆ, ಬಾಬ್ರೂರ್ ಮೇಲೆ ಇದೆ, ಅದಂತೂ ತುಂಬ ಒಳ್ಳೆಯದು.
ಆದರೆ ಬಾಬಾರವರ ಜೊತೆಗೆ ಸ್ವಯಂನ ನಶೆಯ ಅವಶ್ಯಕತೆ ಇದೆ. ನಾನು ಯಾರು? ಒಂದೊಂದು ಸ್ವಮಾನವನ್ನು ನೆನಪು ಮಾಡಿಕೊಂಡಾಗ ನಿಶ್ಚಯ ಮತ್ತು ನಶೆ ನಿಮ್ಮ ನಡತೆ ಮತ್ತು ಮುಖದಿಂದ ಕಂಡುಬರುವುದು. ಕಾಣಿಸ್ತಾ ಇದೆ, ಮತ್ತಷ್ಟು ಕಾಣುತ್ತೆ ಅಂತಾರೆ ಬಾಬ್ರವರು. ಜೊತೆಯಲ್ಲಿ ಮೂರನೆಯ ಮಾತು, ಡ್ರಾಮಾದ ಮೇಲೆಯೂ ನಿಶ್ಚಯ ಬಹಳ ಅವಶ್ಯಕ. ಏಕೆಂದರೆ ಡ್ರಾಮಾದಲ್ಲಿ ಸಮಸ್ಯೆಗಳು ಸಹ ಬರುತ್ತವೆ ಮತ್ತು ಸಫಲತೆಯೂ ಸಹ ಆಗುವುದು. ಒಂದು ವೇಳೆ ಡ್ರಾಮಾದ ಮೇಲೆ ಪಕ್ಕಾ ನಿಶ್ಚಯವಿತ್ತೆಂದರೆ ಡ್ರಾಮಾದ ನಿಶ್ಚಯದಿಂದ ಯಾರು ನಿಶ್ಚಯ ಬುದ್ಧಿ ಉಳ್ಳವರಾಗಿರುತ್ತಾರೆ ಅವರು ಸಮಸ್ಯೆಗಳನ್ನು ಸಮಾಧಾನದ ರೂಪದಲ್ಲಿ ಪರಿವರ್ತಿಸಿಕೊಳ್ಳುತ್ತಾರೆ. ಏಕೆಂದರೆ ನಿಶ್ಚಯ ಅಂದರೆ ಅರ್ಥ ವಿಜಯ ಅಂದಾಗ ಯಾರ ಕಿಸ್ಕೆ ಉಪ್ಪರ್ ವಿಜಯಿ ಬಂತ, ಯಾರ ಮೇಲೆ ವಿಜಯಿಗಳಾಗುವಂಥದ್ದು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ. ಒಂದು ಸೆಕೆಂಡಿನಲ್ಲಿ ಸಮಸ್ಯೆಗಳನ್ನು ಪರಿವರ್ತನೆ ಮಾಡಿ ಸಮಾಧಾನ ರೂಪ ಆಗಬೇಕು. ಅಲ್ಚಲಲ್ಲಿ ಬರಬಾರದು, ಅಚಲರಾಗಿರಬೇಕು. ಏಕೆಂದರೆ ಡ್ರಾಮಾದ ಜ್ಞಾನದಿಂದ ಅಚಲ ಅಡೋಲರಾಗುತ್ತೀರಾ. ಈ ನಿಶ್ಚಯವಿರುವುದು ನಾನೇ ಕಲ್ಪದ ಮೊದಲು ಸಹ ಸಮಾಧಾನ ಸ್ವರೂಪ. ಅಂದರೆ ಅರ್ಥ ಸಫಲ ಆತ್ಮ ಆಗಿದ್ದೀನಿ ಮತ್ತು ಕಲ್ಪದ ನಂತರವೂ ಸಹ ನಾನೇ ಆಗುವೆನು ಅಂದಾಗ ಈ ಡ್ರಾಮಾದ ನಿಶ್ಚಯದ ನಶೆ ಪಕ್ಕ ಮಾಡಿಸುತ್ತದೆ. ಹೆಮ್ಮೆ ಇರುತ್ತೆ, ನಶೆ ಇರುತ್ತೆ. ನಾನಿದ್ದೆ, ಈಗ ಇದ್ದೀನಿ, ಮುಂದೆಯೂ ಸಹ ಆಗ್ತೀನಿ. ಆದ್ದರಿಂದ ಈ ಪುರುಷಾರ್ಥಿ ಜೀವನದಲ್ಲಿ ಡ್ರಾಮಾದ ನಿಶ್ಚಯವೂ ಸಹ ಅವಶ್ಯಕವಾಗಿದೆ. ಮತ್ತು ಜೊತೆಯಲ್ಲಿ ನಾಲ್ಕನೆಯದಾಗಿ ಪರಿವಾರದ ಮೇಲೆ ನಿಶ್ಚಯ. ಏಕೆಂದರೆ ಬಾಬಾರವರು ಬರುತ್ತಿದ್ದಂತೆಯೇ ಪರಿವಾರವನ್ನು ಜನ್ಮ ಕೊಡುತ್ತಾರೆ ಪರಿವಾರಕ್ಕೆ. ಅಂದಾಗ ಹೀಗೆ ಬಾಬಾರವರ ಪ್ರತಿಯಾಗಿ ನಿಶ್ಚಯವಿದೆ, ಹಾಗೆಯೇ ಪರಿವಾರದಲ್ಲಿಯೂ ಕೂಡ ನಿಶ್ಚಯ ಅವಶ್ಯಕವಾಗಿ ಇರಬೇಕು. ಏಕೆಂದರೆ ಯಾರದು ಪರಿವಾರ? ಮತ್ತು ಇಷ್ಟು ದೊಡ್ಡ ಪರಿವಾರ ಮತ್ತು ಬೇರೆ ಯಾರ್ದಾದ್ರೂ ಇರಲಿಕ್ಕೆ ಸಾಧ್ಯವಾ ಅಂದಾಗ ಪರಿವಾರದಲ್ಲಿಯೂ ಸಹ ನಿಶ್ಚಯ ಅತಿ ಅವಶ್ಯಕ. ಏಕೆಂದರೆ ಇಷ್ಟು ದೊಡ್ಡ ಪರಿವಾರ ವಿಶ್ವದಲ್ಲಿ ಮತ್ತೆ ಯಾರ್ದಾದ್ರೂ ಇದೆಯಾ ಅಂದಾಗ ಪರೀಕ್ಷಿಸಿಕೊಳ್ಳಿ. ತಾವೆಷ್ಟು ಪರಿವಾರ ವಿಶ್ವದಲ್ಲಿ, ತಮಗಿರುವಷ್ಟು ಪರಿವಾರ ವಿಶ್ವದಲ್ಲಿ ಮತ್ತೆ ಯಾರ್ದಾದ್ರೂ ಇದೆಯಾ? ಪರಿವಾರದ ರೀತಿಯಿಂದ ಯಾರಿಗೂ ಡಿವೈನ್ ಫಾದರು ಇಲ್ಲ. ಭಗವಂತ ತಂದೆಯಾಗಿದ್ದು ಎಲ್ಲರೂ ಮಕ್ಕಳಾಗಿದ್ದೀವಿ ಅನ್ನೋದು ಯಾರಿಗಿದೆ? ಅಲ್ಲಿ ಫಾಲೋವರ್ಸ್ ಇರ್ತಾರೆ, ಇಲ್ಲಿ ಪರಿವಾರ ಇದೆ. ಪರಿವಾರದ ಜೊತೆಯಲ್ಲಿ ಸೇವೆಯಲ್ಲಿ ಸಂಬಂಧದಲ್ಲಿ ಬರ್ತೀರಾ. ಈ ರೀತಿ ಎಲ್ಲ ನಮಗಂತೂ ಬಾಬ್ರೂರ್ ಜೊತೆ ಕನೆಕ್ಷನ್ ಇದೆ, ಪರಿವಾರದ ಜೊತೆ ಇಲ್ಲ ಅಂದರೆ ಏನಾಗುತ್ತೆ ಬಿಡಿ ಅಲ್ಲ. ಪರಿವಾರದ ನಿಶ್ಚಯ ನಿಮಗೆ 21 ಜನ್ಮಗಳವರೆಗೆ ನಡೆಯುತ್ತೆ. ಗೊತ್ತಿದೆ ಅಲ್ವಾ? ಪರಿವಾರದ ಜೊತೆಯಲ್ಲಿಯೇ ಸಂಬಂಧದಲ್ಲಿ ಬರುವುದರಿಂದ ಗೊತ್ತಾಗುತ್ತೆ ನಾನೆಷ್ಟು ದೊಡ್ಡ ಪರಿವಾರದಲ್ಲಿ ಎಲ್ಲರ ಜೊತೆ ನಿಶ್ಚಯ ಬುದ್ಧಿ ಉಳ್ಳವರಾಗಿ ನಡೆಯುತ್ತಿದ್ದೇನೆ. ಪರಿವಾರದಲ್ಲಿ ನಡೆಯಲು ಈ ಅಟೆನ್ಷನ್ ಕೊಡಬೇಕು. ಪರಿವಾರದಲ್ಲಿ ಪ್ರತಿಯೊಬ್ಬರ ಸಂಸ್ಕಾರ ಭಿನ್ನ ಭಿನ್ನವಾಗಿದೆ ಮತ್ತು ಇರುತ್ತೆ. ನಮಗೆ ಇಷ್ಟ ಆಗುವ ಹಾಗೆ ಇರೋದಿಲ್ಲ. ಭಿನ್ನ ಭಿನ್ನವಾಗಿ ಪ್ರತಿಯೊಬ್ಬರ ಸ್ವಭಾವ ಸಂಸ್ಕಾರ ಇರುತ್ತೆ. ನಿಮ್ಮ ಸ್ಮಾರಕ ಮಾಲೆ ಇದೆ ಅಲ್ವಾ? ಮಾಲೆಯಲ್ಲಿ ನೋಡಿ ಎಲ್ಲಾದರೂ ಒಂದು ನಂಬರ್ ಎಲ್ಲಿ, 108 ನಂಬರ್ ಎಲ್ಲಿ? ಆದರೆ ಜೋಡಣೆಯಾಗಿದೆ. ಏಕೆಂದರೆ ಪರಿವಾರದಲ್ಲಿ ಭಿನ್ನ ಭಿನ್ನ ಸ್ವಭಾವ ಸಂಸ್ಕಾರವಿದೆ ಅಂದಾಗ ಇಷ್ಟು ದೊಡ್ಡ ಪರಿವಾರದಲ್ಲಿ ನಡೆಯುತ್ತಾ ಸಂಸ್ಕಾರಗಳನ್ನು ತಿಳಿದುಕೊಂಡು ಪರಸ್ಪರದಲ್ಲಿ ಒಂದೇ ಪರಿವಾರ, ಒಬ್ಬರೇ ತಂದೆ, ಒಂದೇ ರಾಜ್ಯ, ಈ ಒಂದಾಗಿ ಏಕತೆಯಲ್ಲಿ ನಡೆಯಬೇಕು. ಪರಿವಾರದಲ್ಲಿ ಹೇಗೆ ದೊಡ್ಡ ಪರಿವಾರವಿದೆ ಹಾಗೆಯೇ ಪರಸ್ಪರದಲ್ಲಿ ದೊಡ್ಡ ಹೃದಯ, ದೊಡ್ಡ ಮನಸ್ಸು, ಪ್ರತಿಯೊಬ್ಬರ ಪ್ರತಿ ಶುಭ ಭಾವನೆ, ಶುಭ ಕಾಮನೆಯ ಸ್ಥಿತಿಯಲ್ಲಿ ಸ್ಥಿತರಾಗಿ ನಡೆಯಬೇಕು. ಏಕೆಂದರೆ ಪರಿವಾರದ ಮಧ್ಯದಲ್ಲಿಯೇ ಸ್ವಭಾವ ಸಂಸ್ಕಾರಗಳು ಬರುತ್ತವೆ. ಆದರೆ ಕೆಲವರು ತಿಳ್ಕೊಳ್ತಾರೆ ಪರಿವಾರದ ಜೊತೆ ಏನಿದೆ ನಮಗೆ ಸಂಬಂಧ, ಬಾಬರವ್ರ ಜೊತೆ ಅಂತೂ ಸಂಬಂಧ ಇದ್ದೇ ಇದೆ ಅಲ್ವಾ ಅಂತ. ಆದರೆ ಬಾಬಾ ಹೇಳುತ್ತಾರೆ ಇಲ್ಲಿ ಧರ್ಮ ಮತ್ತು ರಾಜ್ಯ ಎರಡೂ ಸ್ಥಾಪನೆ ಆಗಬೇಕಾಗಿದೆ. ಕೇವಲ ಧರ್ಮ ಅಲ್ಲ,
ಬೇರೆ ಯಾರೆಲ್ಲ ಧರ್ಮ ಪಿತರು ಬರ್ತಾರೆ ಅವ್ರದ್ದು ಕೇವಲ ಧರ್ಮ ಸ್ಥಾಪನೆ ಆಗತ್ತೆ, ರಾಜ್ಯ ಸ್ಥಾಪನೆ ಆಗೋದಿಲ್ಲ. ಇಲ್ಲಂತೂ ತಾವೆಲ್ಲರೂ ರಾಜ್ಯವನ್ನು ಮಾಡಬೇಕಾಗಿದೆ ಅಂದಾಗ ರಾಜ್ಯದಲ್ಲಿ ಪರಿವಾರದ ಅವಶ್ಯಕತೆ ಇರುವುದು. ಮತ್ತು 21 ಜನ್ಮಗಳವರೆಗೆ ಭಿನ್ನ ಭಿನ್ನ ರೂಪದಿಂದ ಪರಿವಾರದ ಜೊತೆಯಲ್ಲಿಯೇ ಇರುತ್ತೀರಾ. ಪರಿವಾರವನ್ನು ಬಿಟ್ಟು ಎಲ್ಲಿ ಹೋಗಲು ಸಾಧ್ಯವಿಲ್ಲ ಅಂದಾಗ ಪರೀಕ್ಷಿಸಿಕೊಳ್ಳಿ. ಈ ರೀತಿ ತಿಳಿದುಕೊಳ್ಳಬೇಡಿ, ನಾನು ಬಾಬ್ರೂರ್ಗೆ ಗೊತ್ತು, ನನಗೂ ಗೊತ್ತು ಬಿಡಿ ನಾನೇನು ಅಂತ ಹೇಳಿ ಅಂದುಕೊಳ್ಳಬೇಡಿ. ಬಾಬ್ರವರ ಜೊತೆಯಲ್ಲಿ ಕಾರ್ಯ ಇದೆ. ಆದರೆ ಒಂದು ವೇಳೆ ಈ 4 ನಿಶ್ಚಯಗಳಲ್ಲಿ ಒಂದು ನಿಶ್ಚಯ ಕಡಿಮೆ ಇದ್ದರೂ ಸಹ ಹಲ್ಚಲ್ನಲ್ಲಿ ಬರುತ್ತೀರಾ. ತಾವೆಲ್ಲರೂ ಸೇವೆಯ ಸಾಥಿಯರಾಗಿದ್ದೀರಾ. ಬಾಬರವರಂತೂ ಸಕಾಶ್ ಕೊಡುವವರಾಗಿದ್ದಾರೆ. ಆದರೆ ಸಾಥಿಯರು ಯಾರು? ಸಾಕಾರದಲ್ಲಿ ಜೊತೆಯಲ್ಲಿ ಪರಿವಾರವೇ ಇದೆ ಅಲ್ವಾ ಅಂದಾಗ ಬಾಬ್ರೂರು ನೋಡ್ತಿದ್ದಾರೆ. ಈ 3 ನಿಶ್ಚಯಗಳಲ್ಲಿ ಮೆಜಾರಿಟಿ ಚೆನ್ನಾಗೇ ನಡೀತಿದ್ದೀರಾ. ಆದರೆ ಪರಿವಾರದ ಜೊತೆಯಲ್ಲಿ ನಿಭಾಯಿಸುವುದು, ಸಂಸ್ಕಾರ ಮಿಲನ ಮಾಡಿಕೊಳ್ಳುವುದು, ಪರಸ್ಪರದಲ್ಲಿ ಒಬ್ಬರ ಮೇಲೆ ಒಬ್ಬರು ಕಲ್ಯಾಣದ ಭಾವನೆ ಇಟ್ಕೊಳ್ಳುವಂಥದ್ದು, ಅನ್ಯರನ್ನು ಕಲ್ಯಾಣದ ಭಾವನೆಯಿಂದ ನೋಡುವಂಥದ್ದು, ನಡೆಯುವಂತಹದ್ದು, ಇದರಲ್ಲಿ ಕೆಲವು ಮಕ್ಕಳು ಯಥಾಶಕ್ತಿಯಾಗಿದ್ದಾರೆ. ಆದರೆ ಬಾಬಾ ನೋಡುತ್ತಿದ್ದಾರೆ, ಏನಿಲ್ಲ ಪರಿವಾರದ ನಿಶ್ಚಯದಲ್ಲಿ ಜ್ಞಾನಪೂರ್ಣರಾಗಿ ಸದಾ ತಂದೆಯ ಸಮಾನ ಸಾಕ್ಷಿತನದ ಸ್ಥಿತಿಯಲ್ಲಿದ್ದು ಯಾರು ಸಂಬಂಧದಲ್ಲಿ ಬರ್ತಾರೆ ಇರ್ತಾರೆ ಅವರೇ ನಂಬರ್ 1 ಅಥವಾ ನಂಬರ್ 1 ಡಿವಿಷನ್ನಲ್ಲಿ ಬರುತ್ತಾರೆ ಅಂದಾಗ ಪರೀಕ್ಷಿಸಿಕೊಳ್ಳಿ. ಭಾವ ಸ್ವಭಾವ ಪರಿವಾರದಲ್ಲಾಗತ್ತೆ ಅಂದಾಗ ಚಿಕ್ಕ ಚಿಕ್ಕ ತಪ್ಪುಗಳು ಆಗತ್ತೆ, ವಿಘ್ನಗಳು ಬರುತ್ತೆ. ಪರಿವಾರದ ಸಂಬಂಧದಲ್ಲಿಯೇ ಬರುತ್ತೆ ಅಲ್ವಾ ವಿಘ್ನಗಳು ಕೂಡ ಅಂದಾಗ ಎಲ್ಲದಕ್ಕಿಂತ ಅವಶ್ಯಕವಾಗಿರುವಂತಹದ್ದೇನೆಂದರೆ ಈ ಪರಿವಾರದ ಸಂಬಂಧದಲ್ಲಿ ಪಾಸಾಗಬೇಕು. ಒಂದು ವೇಳೆ ಪರಿವಾರದ ಜೊತೆ ನಡೆಯುವುದರಲ್ಲಿ, ಸಂಬಂಧ ನಿಭಾಯಿಸುವುದರಲ್ಲಿ ಯಾವುದೇ ಕಡಿಮೆ ಇತ್ತೆಂದರೆ ಆ ವಿಘ್ನ ಚಿಕ್ಕದೇ ಇರಬಹುದು, ದೊಡ್ಡದೇ ಇರಬಹುದು. ಆದರೆ ನಿಮಗೆ ಬೇಜಾರಂತೂ ಮಾಡಿಸುತ್ತೆ. ನೀವಂತೂ ಬೇಜಾರಾಗ್ತೀರಾ. ಇದು ಯಾಕೆ, ಇದು ಹೇಗೆ, ಪರಿವಾರದ ಕನೆಕ್ಷನಲ್ಲಿ ಬರ್ತೀರಾ, ಯಾಕೆ, ಏನು, ಹೇಗೆ ಪ್ರಶ್ನೆಗಳು ಬರುತ್ತೆ ಅಂದಾಗ ಯಾಕೆ ಅನ್ನುವುದಕ್ಕೆ ಬದಲಾಗಿ ಯಾಕೆ ಮಾಡಬಾರ್ದು, ಆದರೆ ನಾವು ಸೇರಿ ನಡಿಬೇಕು. ಯಾಕೆ ಅಂತ ಹೇಳಬಾರ್ದು, ನಾವೆಲ್ಲರೂ ಸೇರಿ ನಡಿಬೇಕು. ಪರಿವಾರದ ಪ್ರೀತಿಯನ್ನು ನಿಭಾಯಿಸಬೇಕು. ಏಕೆಂದರೆ ಇದು ತಂದೆಯ ಪರಿವಾರವಾಗಿದೆ, ಭಗವಂತನ ಪರಿವಾರವಾಗಿದೆ. ರಿವಾಜಿ ಪರಿವಾರ, ಸುಮ್ಮನೆ ಕಾಟಾಚಾರದ ಪರಿವಾರ ಇದಲ್ಲ. ನಶೆ ಇರಬೇಕು. ವಾಹ ಬಾಬಾ, ವಾಹ ಡ್ರಾಮಾ, ವಾಹ ನಾನು, ವಾಹ ಪರಿವಾರ. ಸರಿನಾ? ಚೆಕ್ ಮಾಡ್ಕೊಳ್ತೀರಾ? 4ರಲ್ಲಿಯೂ ಪಾಸ್ ಆಗಿದ್ದೀರಾ? 4ರಲ್ಲಿಯೂ ಪಾಸ್, 1ರಲ್ಲಿಯೂ ಸಹ ಕಡಿಮೆ ಇರಬಾರದು. ಪರೀಕ್ಷಿಸಿಕೊಳ್ಳಿ, ಈಗೀಗ ಪರೀಕ್ಷಿಸಿಕೊಳ್ಳಿ. 4ರಲ್ಲೂ ಪಾಸ್ ಆಗಿದ್ದೀನಾ? ಏಕೆಂದರೆ ವಿಜಯಿ ಆಗುವ ಸಾಧನವೇ ಇದಾಗಿದೆ. ಪರಿವಾರದ ಮಧ್ಯದಲ್ಲಿ ಸಂಸ್ಕಾರಗಳಂತೂ ಹೊರಗೆ ಬರುತ್ತೆ. ಆ ಸಂಸ್ಕಾರ ಮಿಲನ ಮಾಡಿಕೊಳ್ಳುವಂತಹದ್ದು, ಸ್ವಯಂವನ್ನು ಸಹ ಪರಿವರ್ತನೆ ಮಾಡಿಕೊಳ್ಳುವಂತಹದ್ದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ. ಪರಿವರ್ತನೆ ಮಾಡಿಕೊಳ್ಬೇಕು. ಪರಿವಾರವನ್ನು ಕೂಡ ಅಷ್ಟು ಶ್ರೇಷ್ಠ ದೃಷ್ಟಿಯಿಂದ ನೋಡಬೇಕು. ಬಾಬ್ದಾದರವರು ಮೊದಲೇ ಹೇಳಿದ್ದಾರೆ, ಬಾಬ್ದಾದ ಲಾಸ್ಟ್ ಮಗುವನ್ನು ಕೂಡ ಅತಿ ಭಾಗ್ಯವಂತ ಮಗು ಎಂದು ತಿಳಿದುಕೊಂಡಿದ್ದಾರೆ. ಏಕೆ? ಭಗವಂತನನ್ನು ಗುರುತಿಸಿದ್ದಾರೆ. ಸಾಧಾರಣ ರೂಪದಲ್ಲಿ ಬಂದಿರುವಂತಹ ಪರಮಾತ್ಮನನ್ನು ಗುರುತಿಸಿ ಅವರಿಗೆ ಮಕ್ಕಳಾಗಿದ್ದಾರೆ. ಇಷ್ಟು ದೊಡ್ಡ ದೊಡ್ಡ ಮಹಾತ್ಮರು ಸಹ ತಂದೆಯನ್ನು ಗುರುತಿಸಿರಲಿಲ್ಲ. ಆದರೆ ಬಾಬ್ದಾದರವರ ಲಾಸ್ಟ್ ಮಗು ಸಹ ಬಾಬ್ರವರಿಗೆ ನನ್ನ ಬಾಬಾ ಅಂತ ಹೇಳಿದ್ದಾರೆ. ಹೃದಯದಿಂದ ನನ್ನ ಬಾಬಾ ಅಂತ ಹೇಳುತ್ತಾರೆ ಅಂದಾಗ ಬಾಬರವರು ಹೇಗೆ ಲಾಸ್ಟ್ ಮಗುವಲ್ಲಿಯೂ ಕೂಡ ವಿಶೇಷತೆಯನ್ನು ನೋಡಿದ್ರು. ಹೇಗೆ ಅನ್ಯ ಮಕ್ಕಳಿಗೆ ಪ್ರೀತಿ ಕೊಡ್ತಾರೆ, ಪಾಲನೆ ಕೊಡ್ತಾರೆ, ನೆನಪು ಪ್ರೀತಿ ಕೊಡುತ್ತಾರೆ, ಹಾಗೆ ಲಾಸ್ಟಲ್ಲಿರುವಂತಹ ಮಕ್ಕಳಿಗೂ ಕೂಡ ಕೊಡುತ್ತಾರೆ ಅಂದಾಗ ಪರೀಕ್ಷಿಸಿಕೊಳ್ಳಿ. ಈ 3ರಲ್ಲಿ ನಾನು ಸರಿ ಇರಬಹುದು, 4ನೆಯದರಲ್ಲಿ ಸರಿ ಇದ್ದೀನ?
ಅಥವಾ ಎರಡರಲ್ಲಿ ಸರಿ ದಿನ, ಸ್ವಯಂನಲ್ಲಿ ನಿಶ್ಚಯ, ಬಾಬ್ರೂರಲ್ಲಿ ನಿಶ್ಚಯ, ಪರಿವಾರದ ಪ್ರತಿ ನಿಶ್ಚಯ, ಡ್ರಾಮಾದ ಮೇಲೆ ನಿಶ್ಚಯ. ಇದರಲ್ಲಿ 4ರಲ್ಲಿ ಸರಿ ದಿನ, 2ರಲ್ಲಿ ಸರಿ ದಿನ, 3ರಲ್ಲಿ ನಿಶ್ಚಯ ಇದೆಯಾ ಅಥವಾ 1ರಲ್ಲಿ ನಿಶ್ಚಯ ಇದೆಯಾ ಚೆಕ್ ಮಾಡ್ಕೊಂಡ್ರ ಚೆಕ್ ಪರೀಕ್ಷಿಸ್ಕೊಂಡ್ರ. ಯಾರು ತಿಳ್ಕೊಳ್ತೀರ ನಮಗೆ 4 ವಿಷಯಗಳಲ್ಲಿ ನಿಶ್ಚಯ ಇದೆ, ಬಾಬಾ, ಸ್ವಯಂಮು, ಡ್ರಾಮಾ ಮತ್ತು ಪರಿವಾರ. ಈ 4 ನಿಶ್ಚಯಗಳಲ್ಲಿ ಸರಿಯಾಗಿದ್ದೇನೆ, ಪಾಸಾಗಿದ್ದೇನೆ ಅನ್ನುವಂತಹವರು ಕೈ ಎತ್ತಿ. 1ರಲ್ಲಲ್ಲ, 2ರಲ್ಲೂ ಅಲ್ಲ, 3ರಲ್ಲೂ ಅಲ್ಲ, 4 ವಿಷಯಗಳಲ್ಲಿ ಸ್ವಯಂ, ತಂದೆ, ಡ್ರಾಮಾ, ಪರಿವಾರ. ಈ 4 ವಿಷಯಗಳಲ್ಲಿ ಈ 4ರಲ್ಲಿಯೂ ಕೂಡ ನಿಶ್ಚಯ ಪೂರ್ಣವಾಗಿದ್ದರೆ ಕೈ ಎತ್ತಿ ಅಂತಾರೆ ಬಾಬಾ. ಸರಿನಾ? ಸರಿ, ಪೇಪರ್ ತಗೊಳ್ಳೋದ, ಪರೀಕ್ಷಿಸೋದ? ಹಾಂ, ಕೈ ಎತ್ತಿ. ಪರೀಕ್ಷಿಸೋದ ಒಳ್ಳೆಯದು. ಪರಿವಾರದಲ್ಲಿ ಪಾಸಾಗಿದ್ದೀರಾ? ಪರಿವಾರದ ಸಂಬಂಧದಲ್ಲಿ ಬರಬೇಕಾಗತ್ತೆ. ಏಕೆಂದರೆ ಪರಿವಾರವನ್ನು ಬಿಟ್ಟು ಎಲ್ಲೂ ಹೋಗ್ತೀರಾ? ಎಲ್ಲೂ ಹೋಗ್ಲಿಕ್ಕಾಗಲ್ಲ. ಇರಲೇಬೇಕಾಗತ್ತೆ, ಇದೇ ಪರಿವಾರದಲ್ಲಿ ನಿಭಾಯಿಸಲೇಬೇಕಾಗತ್ತೆ. ಅಂದಾಗ ಇದರಲ್ಲಿ ಪಾಸಾಗಿದ್ದೀರಾ? ಎಂದಾದರೂ ಆ ರೀತಿ ಸಂಕಲ್ಪ ಬಂದಿದೆಯಾ? ಇದು ಈ ರೀತಿ ಆಗಿರಲಿಲ್ಲ ಅಂದರೆ ಚೆನ್ನಾಗಿರ್ತಾ ಇತ್ತು, ಇವ್ರು ಯಾಕೆ ಈ ರೀತಿ ಮಾಡ್ತಾರೆ, ಇದು ಯಾಕೆ ಆ ರೀತಿ ಆಗತ್ತೆ, ಈ ಸಂಕಲ್ಪ ಬರುತ್ತಾ? ಏಕದಂ ಪರಿವಾರದ ನಶೆ. 4 ನಿಶ್ಚಯ ಇರುವಂತಹವರು ಎಂದಿಗೂ ಈ ರೀತಿ ಅಂತಿಂತಹ ಸಂಕಲ್ಪಗಳನ್ನು ಕೂಡ ಮಾಡೋದಿಲ್ಲ. ಸಂಕಲ್ಪದಲ್ಲಿ ಬಂದ್ರೂ ಸಹ ಯಾಕೆ ಈ ರೀತಿ ಆಯಿತು ಅಂತ ಸಂಕಲ್ಪದಲ್ಲಿ ಬಂದರೂ ಕೂಡ ಯಾಕೆ ಏನು ಎಂಬುದು ಅವರನ್ನು ಅಲುಗಾಡಿಸೋದಿಲ್ಲ. ಮೂಡ್ ಬದಲು ಮಾಡ್ಕೋಬೇಡಿ ಅಂತಾರೆ ಬಾಬಾ. ಅಲುಗಾಡಬೇಡಿ, ಮೂಡ್ ಚೇಂಜ್ ಮಾಡ್ಕೋಬೇಡಿ. ಇದಕ್ಕೆ ಹೇಳಲಾಗತ್ತೆ 4ರಲ್ಲಿಯೂ ಪಾಸ್ ಎಂದು. ಕೈಯಂತೂ ಎತ್ತಿದ್ದೀರಾ, ಬಾಬ್ದಾದರವರನ್ನು ಖುಷಿಪಡಿಸಿದ್ದೀರಾ. ಆದರೆ ಬಾಬ್ದಾದರವರಿಗೆ ಏನು ಈ ಪರಿವಾರದ ಮಾತಿದೆ, ಇದರಲ್ಲಿ ಆಗಾಗ ನಿಶ್ಚಯ ಇರುತ್ತೆ ಅನ್ನೋದು ಕೇಳಿ ಬರ್ತಾ ಇದೆ. ಆಗಾಗ ನಿಶ್ಚಯ, ಆಗಾಗ ಸಂಶಯ. ಪರಿವಾರದ ವಿಷಯದಲ್ಲಿ ದೂರುಗಳು ಹೇಳೋದು, ಅದನ್ನು ಕೇಳಬೇಕಾಗತ್ತೆ, ನೋಡಬೇಕಾಗತ್ತೆ. ಏಕದಮ್ ದೊಡ್ಡ ಮನಸ್ಸವರಾಗ್ಬಿಡಿ, ವಿಶಾಲ ಹೃದಯದವರಾಗ್ಬಿಡಿ. ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆಯಿಂದ ಸರಿಪಡಿಸಬೇಕು. ಏಕೆಂದರೆ ಪರಿವಾರ ಒಂದೇ ಅಲ್ವಾ? ಏಕಮತವಾಗಿ ನಡಿಬೇಕು ಮತ್ತು ನಡೆಸಬೇಕು. ಕೇವಲ ನಡೆಯೋದಷ್ಟೇ ಅಲ್ಲ, ನಡೆಸಬೇಕು. ಆದ್ದರಿಂದ ಬಾಪ್ದಾದ ಈ ಮಾತಿನ ಮೇಲೆ ಅಟೆನ್ಷನ್ ಕೊಡಿಸುತ್ತಿದ್ದಾರೆ. ಪರಿವಾರದಲ್ಲಿ ಏನು ಅನ್ಯರ ಅಲ್ಚಲಲ್ಲಿಯೂ ಕೂಡ ನೀವು ಪಾಸ್ ಆಗಬೇಕು. ವ್ಯರ್ಥದಲ್ಲಿ ಹೋಗಬಾರ್ದು, ವ್ಯರ್ಥ ನಡೆಯಬಾರದು. ಬೇರೆಯವರನ್ನು ಸಹ ರೀತಿ ತಯಾರು ಮಾಡ್ತಾರೆ. ಯಾರು ವ್ಯರ್ಥದಲ್ಲಿ ಹೋಗೋದಿಲ್ಲ, ಅಲ್ಚಲ್ನಲ್ಲಿ ಬರೋದಿಲ್ಲ, ಅಲ್ಚಲ್ನಲ್ಲಿ ಪಾಸ್ ಆಗ್ತಾರೆ, ಅಂತಹವರು ಬೇರೆಯವರನ್ನು ಆ ರೀತಿ ತಯಾರು ಮಾಡಬೇಕು. ಈಗಂತೂ ನೀವು ನಿಮ್ಮ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಎಷ್ಟು ಜನ ಇರ್ತೀರಾ? ನಡೀರಿ, ಸರಿ, ಜಾಸ್ತಿಗಿಂತ ಜಾಸ್ತಿ ದೊಡ್ಡ ಸೆಂಟರ್ಸು ಅಂದರೆ ಎಷ್ಟು ಜನ ಇರ್ಬೋದು? 25 ಜನ, 50 ಜನದವರೆಗೂ ಇರ್ಬೋದು. ಅಷ್ಟು ಜನ ಇರೋದಿಲ್ಲ. ಆದರೆ ತಿಳ್ಕೊಳ್ಳಿ, ದೊಡ್ಡ ಸ್ಥಾನ ಇದೆ, ದೊಡ್ಡ ಸೆಂಟರ್ ಇದೆ ಅಂದಾಗ ಒಂದು 25 ಜನದಿಂದ 50 ಜನ ಇರ್ಬೋದು. ಅದರಲ್ಲಿಯೂ ಕೂಡ 50-60, ಜಾಸ್ತಿ ಅಂದರೆ ಜಾಸ್ತಿ 100 ಜನನೂ ಇರ್ಬೋದಾ? ತಿಳ್ಕೊಳ್ಳಿ. ಅಷ್ಟು ಜನ ಇರೋದಿಲ್ಲ, ಆದರೆ ತಿಳ್ಕೊಳ್ಳಿ, ಇರ್ಬೋದಾ ಅಂದಾಗ ಬಾಬ್ದಾದರವರು ಎಲ್ಲ ಸೆಂಟರ್ಸಿನ ಮಕ್ಕಳನ್ನು ಲಾಸ್ಟಲ್ಲಿ ಇರುವವರಿಗೂ ಕೂಡ ನನ್ನ ಪ್ರಿಯವಾದ ಮಗು ಅಂತ ಹೇಳಿ ನಡೆಸ್ತಾರೆ. ಮತ್ತು ಪ್ರೀತಿಯ ಗುರುತಾಗಿದೆ. ಪ್ರತಿನಿತ್ಯ ಬಾಬ್ದಾದ ನೆನಪು ಪ್ರೀತಿಯಲ್ಲಿ ಏನು ಕೊಡ್ತಾರೆ, ಏನು ಹೇಳ್ತಾರೆ ಬಾಬಾ? ಮೀಟೆ ಮೀಟೆ, ಮಧುರಾತಿ ಮಧುರ ಮಕ್ಕಳೇ. ಗೊತ್ತಿದೆ ನಿಮಗೆ, ಮೀಟೆ ಮೀಟೆ ಇಲ್ಲ, ಕಟ್ಟೆ ಇದ್ದೀರಾ ಅಂದರೆ ಕಹಿ ಇದ್ದೀರಾ. ಆದ್ರೂ ಸಹ ಬಾಬಾ ಮಧುರಾತಿ ಮಧುರ. ಬಾಬನಿಗೆ ಗೊತ್ತು ಎಲ್ಲರೂ ಮಧುರರಿಲ್ಲ ಅಂತ. ಆದರೆ ಮಧುರ ಕಟ್ಟೆ, ಮೀಟೆ ಕಟ್ಟೆ ಅಂತ ಎಂದಾದರೂ ಹೇಳಿದ್ದಾರೆ? ಯಾತ್ಪ್ಯಾರಲ್ಲಿ ಬಾಬಾ ಮೀಟೆ ಮೀಟೆ ಅಂತ ಹೇಳಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ ಅಂತ ಹೇಳಿದ್ದಾರೆ. ಮಧುರ ಕಹಿ ಮಕ್ಕಳೇ ಅಂತ ಹೇಳಿದಾರ? ಹೇಳಿಲ್ಲ. ಅವ್ರಿಗೂ ಸಹ ಕಹಿಯಾಗಿರುವವರನ್ನು ಕೂಡ ಲಾಡ್ಲೆ ಅಂತಲೇ ಹೇಳ್ತಾರೆ. ಮುದ್ದು ಮಕ್ಕಳೇ, ಪ್ರಿಯ ಮಕ್ಕಳೇ ಅಂತ ಹೇಳ್ತಾರೆ. ಕೇವಲ ಹೇಳೋದಷ್ಟೇ ಅಲ್ಲ, ಆದರೆ ನನ್ನ ಮಗು, ಈ ನನ್ನ ಮಕ್ಕಳು ಎಂಬ ಭಾವದಿಂದ ನಡೆಸ್ತಾರೆ ಬಾಬರವರು. ಏಕೆಂದರೆ ಡ್ರಾಮಾದಲ್ಲಿ, ಮಾಲೆಯಲ್ಲಿ ಎಲ್ಲರೂ ಒಂದೇ ನಂಬರ್ ಇಲ್ಲ.
ಇದಾಗಿದೆ ರಿಸಲ್ಟು. ಸಂಸ್ಕಾರ ಭಿನ್ನ ಭಿನ್ನವಾಗಿರುತ್ತೆ, ಆಗಬೇಕಾಗಿದೆ. ಇಲ್ಲಾಂದರೆ ಎಲ್ಲರೂ ರಾಜರಾಗಿಬಿಡ್ತಾರೆ. ಮತ್ತು ಪ್ರಜೆಗಳು ಯಾರಾಗೋದು? ಎಲ್ಲರೂ ರಾಜರಾಗಿಬಿಟ್ರೆ ಪ್ರಜೆಗಳು ಯಾರಾಗೋದು? ಯಾರ ಮೇಲೆ ರಾಜ್ಯ ನಡೆಸೋದು? ರಾಜ್ಯ ಯಾರ ಮೇಲೆ ಮಾಡೋದು? ಸರಿ, ಪ್ರಜೆಗಳೂ ಸಹ ಬೇಕಲ್ವ? ಒಳ್ಳೆಯ ಪ್ರಜೆಗಳು ಬೇಕು, ರಾಯಲ್ ಪ್ರಜೆಗಳು, ರಾಜಧಾನಿ ಬೇಕು ಅಲ್ವಾ? ಈ ರೀತಿ ಪ್ರತಿಯೊಬ್ಬರು ತಮ್ಮನ್ನು ತಾವು ಚೆಕ್ ಮಾಡಿಕೊಳ್ಳಿ. ಪರಿವಾರದಲ್ಲಿ ಯಾವುದೇ ಮಾತಿನಲ್ಲಿ ಸಂಸ್ಕಾರ ಕೆಟ್ಟು ಹೋಗಬಹುದು, ಆದರೆ ನನ್ನ ಸಂಸ್ಕಾರ ಏನಾಗಿದೆ? ಒಂದು ವೇಳೆ ಕೆಟ್ಟೋಗಿರುವಂತಹವರನ್ನು ನೋಡಿ ನನ್ನ ಸಂಸ್ಕಾರವೂ ಸಹ ಕೆಟ್ಟು ಹೋಯಿತು ಅಂತ ಅಂದರೆ ನಾನು ಸಹ ಕೆಟ್ಟು ಬಿಟ್ಟೆ ಅಲ್ವಾ? ಬೇರೆಯವರನ್ನು ನೋಡಿ ನನ್ನ ಸಂಸ್ಕಾರ ಕೆಡಿಸ್ಕೊಂಡೆ ಅಂತಂದರೆ ನಾನು ಕೆಟ್ಟು ಹೋದೆ ಅಲ್ವಾ? ಕೆಟ್ಟ ವಸ್ತುವನ್ನು ಸಹ ಬದಲಾಯಿಸಬೇಕು, ಸ್ವಯಂ ಕೆಡಬಾರ್ದು. ಕೆಟ್ಟಿರುವಂತಹ ಸ್ವಭಾವ ಸಂಸ್ಕಾರವನ್ನು ಸರಿಪಡಿಸಬೇಕು. ಬಾಬರೂರು ಸ್ಥಾಪನೆಯ ಸಮಯದಲ್ಲಿ 350-400 ಜನರನ್ನು ಒಟ್ಟಿಗೆ ಇಟ್ಕೊಂಡು ಸಂಭಾಲನೆ ಮಾಡಿದ್ರು. ಇಷ್ಟು ಜನ ಈಗಲೂ ಯಾರ್ದಾದ್ರೂ ಒಟ್ಟಿಗೆ ಇರುವಂತಹ ಪರಿವಾರ ಇದೆಯಾ? ಆವಾಗಲೂ ಅಷ್ಟೇ, ಈಗಲೂ ಅಷ್ಟೇ. ಇಲ್ಲಿವರೆಗೂ ಯಾರಾದರೂ ಅಂತಹ ದೊಡ್ಡ ಪರಿವಾರ ನೋಡಿದ್ದೀರಾ? ಈಗ ಯಾರಾದರೂ ಇರ್ತಾರ ಆ ರೀತಿ 400 ಜನ ಒಟ್ಟಿಗೆ ಇರುವಂಥದ್ದು? ಸರಿ, ಡ್ಯೂಟೀಸ್ ಬೇರೆ ಬೇರೆ ಇರ್ತಿತ್ತು, ಆದರೆ ಡ್ಯೂಟೀಸು ಇರ್ತಿತ್ತು, ಆದರೆ ಪರಿವಾರದಲ್ಲಿ ಡ್ಯೂಟೀಸ್ ಇರ್ತಿತ್ತಲ್ವ? वो ಡ್ಯೂಟಿ ಹೇ ಅವ್ರ ಪರಿವಾರ ಮೇ ಡ್ಯೂಟಿ ಹೇ. ಲೌಕಿಕದಲ್ಲಿ ಡ್ಯೂಟಿ ಸಂಭಾಲನೆ ಮಾಡುವಂಥವ್ರು ಇರ್ಬೋದು ಒಟ್ಟೊಟ್ಟಿಗೆ, ಅಂದರೆ ಜಾಬ್ ಮಾಡಲಿಕ್ಕೆ ಹೋಗ್ತಾರೆ, ಒಟ್ಟಿಗೆ ಇರ್ತಾರೆ, ಬರ್ತಾರೆ. ಆದರೆ ಇದು ಪರಿವಾರದಲ್ಲಿ ಡ್ಯೂಟಿ ಆಗಿದೆ. ರಿವಾಜಿ ಪರಿವಾರ, ರಿವಾಜಿ ಡ್ಯೂಟಿ, ರಿವಾಜಿ ರೀತಿಯಿಂದ ದಿನಚರ್ಯ ನಡೆಸೋದಲ್ಲ. ಕಾಟಾಚಾರದ ಪರಿವಾರ, ಕಾಟಾಚಾರಕ್ಕೆ ಡ್ಯೂಟಿ ನಿಭಾಯಿಸೋದು, ಕಾಟಾಚಾರದಿಂದ ದಿನಚರ್ಯ ನಿಭಾಯಿಸುವಂಥದ್ದು, ಕಳೆಯುವುದು ಅಲ್ಲ. ಭಿನ್ನ ಮತ್ತು ಪ್ರಿಯವಾದ ಪರಿವಾರ ಇದಾಗಿದೆ. ಇದರಲ್ಲಿ ಡಿಸ್ಟರ್ಬೂ ಆಗುತ್ತೆ, ಡಿಸ್ಟರ್ಬೆನ್ಸು ಬರುತ್ತೆ. ಮತ್ತು ನೆಪಗಳಂತೂ ಹೇಳ್ತೀರಾ ಅಲ್ವಾ? ಇವ್ರು ಹಿಂಗೆ ಮಾಡಿದ್ರು ಅದಕ್ಕೆ ಈ ರೀತಿ ಆಯಿತು ಅಂತ, ಇವ್ರು ಮಾಡಿದ್ರು ಅದಕ್ಕೆ ಹೀಗಾಯಿತು ಹಾಗಾಯಿತು. ಆದರೆ ಬಾಬರೂರ ಮುಂದೆಯೂ ಸಹ ಏನು ಅಪೋಸಿಷನ್ ಬರಲಿಲ್ವಾ? ಬಾಗಂತಿ ಆದರೂ ಅಲ್ವಾ? ತುಂಬ ಜನ ಬಾಬನ ಕೈ ಬಿಟ್ಟರು, ವಿರೋಧನೂ ಕೂಡ ಮಾಡೋರು ಬಂದರು. ಈ ಅಪೋಸಿಷನ್ನೇ ಅಲ್ಲ ಈಗ ನೋಡಿದ್ರೆ. ಆದರೆ ಬಾಬರೂರು ಮತ್ತೆಯೂ ಕೂಡ ಹೇಳಿದ್ರು, ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ ಅವ್ರಿಗೂ ಕೂಡ ಟೋಲಿ ಕಳುಹಿಸಿರಿ ಅಂತ ಕಳಿಸ್ಕೊಟ್ರು ಬಾಬಾ. ಯಾರು ಬಾಬನ ಕೈಯೇ ಬಿಟ್ಟು ಹೋಗಿದ್ರು ಅವ್ರಿಗೂ ಟೋಲಿ ಕಳಿಸ್ಕೊಟ್ರು. ಅವರನ್ನು ಕರೀಲಿಕ್ಕೆ, ವಾಪಸ್ ಕರೀಲಿಕ್ಕೆ ಪ್ರಯತ್ನ ಮಾಡಿ, ಸರ್ವೀಸ್ ಮಾಡಿ, ನೆನಪು ಕೊಡಿಸ್ರಿ ಅಂತಾರೆ ಬಾಬರೂರು. ಯಾರೆಲ್ಲ ಬಾಬನ ಮನೆ ಬಿಟ್ಟು ಹೋಗಿದ್ದಾರೆ, ಬಾಬನ ಕೈ ಬಿಟ್ಟು ಹೋಗಿದ್ದಾರೆ, ಅವರಿಗೆ ಟೋಲಿ ಕಳಿಸ್ಕೊಡಿ, ಅವರನ್ನು ಕರೀಲಿಕ್ಕೆ ಪ್ರಯತ್ನ ಮಾಡಿ, ಸರ್ವೀಸ್ ಮಾಡಿ, ನೆನಪು ಮಾಡಿಸ್ರಿ. ಈ ರೀತಿ 4 ನಿಶ್ಚಯದಲ್ಲಿ ಪಾಸ್ ಆಗಬೇಕು. ಅಥವಾ 3ರಲ್ಲಾಗಿದ್ದೀರಾ, 2ರಲ್ಲಾಗಿದ್ದೀರಾ, ನಂಬರ್ 1 ಅಂತೂ ಆಗಬೇಕಲ್ವಾ? ಅದಕ್ಕಾಗಿ ವಿನಾಶದ ತಯಾರಿಗಳಂತೂ ಆಗ್ತಾ ಇದೆ. ಈಗ ವಿನಾಶ ನಿಂತಿದೆ, ಸ್ವಲ್ಪ ಮಟ್ಟಿಗೆ ತಯಾರಿ ಎಲ್ಲ ಆಗಿಬಿಟ್ಟಿದೆ. ಪ್ರಕೃತಿಯು ಕೂಡ ಬಾಬನ ಜೊತೆ ಬಂದಿದೆ. ಪ್ರಕೃತಿಯು ಸಹ ಬಾಬರೂರ ಬಳಿ ಬರುತ್ತೆ. ಪ್ರಕೃತಿಯು ಹೇಳುತ್ತೆ, ಈಗ ತುಂಬ ಹೊರೆ ಆಗಿಬಿಟ್ಟಿದೆ ನನಗೆ. ಪ್ರಕೃತಿಯು ಕೂಡ ಹೊರೆಯಿಂದ ಮುಕ್ತ ಆಗಲಿಕ್ಕೆ ಬಯಸುತ್ತೆ. ಮಾಯೆಯು ಸಹ ಬಾಬರೂರಿಗೆ ಹೇಳುತ್ತೆ, ನನಗೆ ಗೊತ್ತು ನನ್ನ ಪಾತ್ರ ಈಗ ಮುಗಿಯುವಂತಹದ್ದಿದೆ ಎಂದು. ಆದರೆ ಬ್ರಾಹ್ಮಣ ಪರಿವಾರದಲ್ಲಿ ಅಂತಹ ಮಕ್ಕಳು ಇದ್ದಾರೆ, ಚಿಕ್ಕ ಚಿಕ್ಕ ಮಾತಲ್ಲಿ ನನ್ನ ಸಾತಿಯಾಗಿಬಿಡ್ತಾರೆ, ಕೂರಿಸ್ಕೊಂಡ್ಬಿಡ್ತಾರೆ ನನ್ನನ್ನು. ಮಾಯೇನು ಹೇಳುತ್ತೆ ಬಾಬರೂವರಿಗೆ. ಬಾಬಾ ಹೇಳ್ತಾರೆ, ನಿಮ್ಮ ರಾಜ್ಯ ಪಡೆಯುವುದರಲ್ಲಿ ಈ 4 ನಿಶ್ಚಯ ಮಕ್ಕಳಿಗೆ ಹೇಳ್ತಾರೆ ಬಾಬರೂರು. ತಮ್ಮ ರಾಜ್ಯ ಪಡೀಲಿಕ್ಕೋಸ್ಕರ ಈ 4 ನಿಶ್ಚಯ ಪರ್ಸೆಂಟೇಜಲ್ಲಿದೆ. ಅದಕ್ಕೋಸ್ಕರ ಸಮಯ ನಿಂತಿದೆ ಈಗ ಸ್ವಲ್ಪ. ಬಾಕಿ ಮಾಯೆ ಮತ್ತು ಪ್ರಕೃತಿ 2 ರೆಡಿ ಇದೆ. ಈಗ ಹೇಳಿ, ಆರ್ಡರ್ ಮಾಡೋದಾ? ಮಾಯೆಗೂ ಪ್ರಕೃತಿಗೂ ಆರ್ಡರ್ ಮಾಡೋದಾ? ಮಕ್ಕಳೇ ಒಂದು ವೇಳೆ ಅವ ರೆಡಿ ಆಗಿಲ್ಲ ಅಂತ ಅಂದರೆ ಮಾಯೆ ಮತ್ತು ಪ್ರಕೃತಿಗೆ ಆರ್ಡರ್ ಮಾಡೋದಾ ಆರ್ಡರ್ ಮಾಡೋದಾ? ಕೈ ಎತ್ತಿ, ತಯಾರಿದ್ದೀರಾ? ಈ ರೀತಿ ಸುಮ್ಮನೆ ಹಾಗೆ ಕೈ ಎತ್ತಬೇಡಿ. ಪೇಪರ್ ಬರುತ್ತೆ ಪೇಪರ್ ಪರೀಕ್ಷಿಸಲಾಗತ್ತೆ. ಎವರೆಡಿನಾ? ಈಗ ಬಾಬ್ದಾದರವರಿಗೆ ಪ್ರತಿಯೊಬ್ಬ ಮಗುವಿನಲ್ಲಿ ಇದೇ ಆಶೆ ಇದೆ, ಹೇಗೆ ಎಂಬುದನ್ನು ಅಳಿಸಿ ಹೀಗೆ ಅಂತ ಮಾಡಿ. ಸಮಸ್ಯೆ ಅಲ್ಲ, ಸಮಾಧಾನ. ಹೇಗೆ ಮಾಡೋದು? ಎತ್ತ ಮಾಡೋದಲ್ಲ, ಹೀಗೆ ಮಾಡೋಣ, ಈ ರೀತಿ ನಡೆಯುತ್ತೆ. ಹೇಗೆ ಮಾಡೋದು?
ಏನು ಮಾಡೋದು ಅಲ್ಲ, ಈ ರೀತಿ ಅಂತ. ಕ್ಯಾ ಕರೆ ನಹಿ ಐಸೆ ಕರೆ, ಏನು ಮಾಡೋದು ಅಲ್ಲ, ಈ ರೀತಿ ಮಾಡಬೇಕು. ಈ ಆಸೆಯನ್ನು ಯಾವಾಗ ಪೂರ್ಣ ಮಾಡ್ತೀರಾ? ಎಷ್ಟು ಟೈಮ್ ಬೇಕು? ಏಕೆಂದರೆ ಎಲ್ಲರೂ ತಯಾರಾಗಲೇಬೇಕು. ಒಂದು ವೇಳೆ ನೀವು ತಯಾರಾಗಿದ್ದೀರಾ ಅಂತಂದರೆ ಕೈ ಎತ್ತಿ. ಯಾರು ಕೈ ಎತ್ತಿದ್ದಾರೆ ಅವ್ರ ಕೆಲಸ ಏನು? ಪರಸ್ಪರದಲ್ಲಿ ನಿಮ್ಮ ಸಮಾನ ಮಾಡ್ಕೊಳ್ಳಿ. ಯಾರು ರೆಡಿ ಆಗಿಬಿಟ್ಟಿದ್ದೀರಲ್ವ, ಬೇರೆಯವರನ್ನು ನಿಮ್ಮ ಸಮಾನ ಮಾಡ್ಕೊಳ್ಳಿ. ಒಳ್ಳೆಯದು. ಬಾಬ್ದಾದರವರು ಎಲ್ಲರ ಸಮಾಚಾರಗಳ ರಿಸಲ್ಟ್ ಕೇಳಿದ್ರು. ಏನೆಲ್ಲ ನಡೀತಾ ಇದೆ, ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ರಿಸಲ್ಟು ಒಳ್ಳೆ ಉಮಂಗ ಉತ್ಸಾಹದ್ದು ಇದೆ. ಆದ್ದರಿಂದ ಈಗ ಲಕ್ಷ್ಯ ಇಟ್ಕೊಳ್ಳಿ, ಆಗಲೇಬೇಕು, ಮಾಡಲೇಬೇಕು, ಸಮಾಪ್ತಿಯನ್ನು ಸಮೀಪ ತರಲೇಬೇಕು. ತಾವು ಸ್ವಲ್ಪ ಅಲಗಾಡಿದ್ದೀರಾ ಅಂದರೆ ಸಮಾಪ್ತಿಯೂ ಕೂಡ ದೂರವಾಗುವುದು. ನೀವು ಸಮಾಪ್ತಿಯನ್ನು ಸಮೀಪ ತರಬೇಕು. ಏಕೆಂದರೆ ರಾಜ್ಯ ಮಾಡುವವರೇ ತಯಾರಿಲ್ಲವೆಂದರೆ ಸಮಯ ಏನು ಮಾಡುತ್ತೆ? ಆದ್ದರಿಂದ ಎಲ್ಲ ನೆಪಗಳನ್ನು, ಕಾರಣಗಳನ್ನು, ಕಾರಣ ಎಂಬ ಶಬ್ದವನ್ನೇ ಸಮಾಪ್ತಿ ಮಾಡಿರಿ. ನಿವಾರಣೆಯನ್ನು ಸನ್ಮುಖದಲ್ಲಿ ತನ್ನಿ. ಏಕೆಂದರೆ ತಮ್ಮೆಲ್ಲರ ಲಕ್ಷ್ಯ ಇದೇ ಆಗಿದೆ ಅಲ್ವಾ? ದುಃಖಿ ಆತ್ಮರಿಗೆ ಸಂದೇಶ ಕೊಟ್ಟು ಮುಕ್ತರನ್ನಾಗಿ ಮಾಡಬೇಕು. ಅವರನ್ನು ಮುಕ್ತ ಮಾಡದೆ ತಾವು ಮುಕ್ತಿಯಲ್ಲಿ ಹೋಗಲಾಗುವುದಿಲ್ಲ. ಅಂದಾಗ ಇವರನ್ನು ಮುಕ್ತ ಮಾಡಿ. ಏಕೆಂದರೆ ಬಾಬಾ ಬಂದಿದ್ದಾರೆ ಅಂದಾಗ ಪೂರ್ತಿ ವಿಶ್ವದ ಮಕ್ಕಳಿಗೆ ಆಸ್ತಿಯನ್ನು ಕೊಟ್ಟೇ ಕೊಡ್ತಾರೆ ಅಲ್ವಾ? ನಿಮಗೆ ಜೀವನ್ಮುಕ್ತಿಯ ಆಸ್ತಿ ಕೊಡುತ್ತಾರೆ. ಆದರೆ ಎಲ್ಲ ಮಕ್ಕಳು ಇದ್ದಾರೆ ಅಲ್ವಾ? ಅವರಿಗೆ ಆಸ್ತಿ ಅಂತೂ ಕೊಡಬೇಕು ಅಲ್ವಾ? ಅಂದಾಗ ಅವರಿಗೆ ಆಸ್ತಿಯಾಗಿದೆ ಮುಕ್ತಿ, ನಿಮ್ಮ ಆಸ್ತಿಯಾಗಿದೆ ಜೀವನ್ಮುಕ್ತಿ. ಎಲ್ಲಿಯವರೆಗೆ ಮುಕ್ತಿ ಕೊಡೋದಿಲ್ಲ ಅಲ್ಲಿಯವರೆಗೆ ನೀವು ಜೀವನ್ಮುಕ್ತಿಯಲ್ಲೂ ಹೋಗಲಾಗುವುದಿಲ್ಲ. ಅದಕ್ಕಾಗಿ 12 ಬಾರಿ ಫರಿಷ್ಠಾ ರೂಪದ್ದು, 12 ಬಾರಿ ನಿರಾಕಾರ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗುವ ಡ್ರಿಲ್ ಮಾಡಿ. ದಿನದಲ್ಲಿ 12 ಬಾರಿ ಫರಿಷ್ಠಾ ರೂಪದಲ್ಲಿ ಇರಬೇಕು, 12 ಬಾರಿ ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿರುವ ಡ್ರಿಲ್ ಮಾಡಿ. ರಾತ್ರಿ ಮತ್ತು ದಿನದಲ್ಲಿ 24 ಗಂಟೆಗಳಿವೆ ಮತ್ತು 24 ಬಾರಿ ಈ ಡ್ರಿಲ್ ಮಾಡಿ. 12 ಬಾರಿ ಫರಿಷ್ಠಾ ಸ್ವರೂಪ, 12 ಬಾರಿ ನಿರಾಕಾರ ಸ್ವರೂಪ. 24 ಗಂಟೆಗಳಲ್ಲಿ 24 ಬಾರಿ ಈ ಡ್ರಿಲ್ ಮಾಡಬೇಕು. ನಿದ್ದೆಯ ಸಮಯ ಬಲೆ ನಿದ್ದೆ ಮಾಡಿ, ನಿದ್ರೆ ಮಾಡುವ ಸಮಯದಲ್ಲಿ ಮಾಡಿ ನಿದ್ದೆ. ಬಾಬ್ದಾದ ಈ ರೀತಿ ಹೇಳೋದಿಲ್ಲ ನಿದ್ದೆ ಬಿಟ್ಟು ಬಿಡಿ, ನಿದ್ದೆ ಮಾಡಬೇಡಿ ಅಂತ ಹೇಳಲ್ಲ. ನಿದ್ರೆ ಮಾಡಿ, ಆದರೆ ದಿನದಲ್ಲಿ ಹೆಚ್ಚಿಸ್ಕೊಳ್ಳಿ, ಅಭ್ಯಾಸ ಜಾಸ್ತಿ ಮಾಡಿ. ಯಾವಾಗ ಯಾವುದೇ ಫಂಕ್ಷನ್ ಮಾಡ್ತೀರಾ ಆಗ ಪೂರ್ತಿ ದಿನ ಕೆಲಸ ಮಾಡ್ತೀರಾ, ಸೇವೆ ಮಾಡ್ತೀರಾ ಅಲ್ವಾ, ಎದ್ದಿರ್ತೀರಾ ಅಲ್ವಾ? ಹಾಗೆ ಈ ಡ್ರಿಲ್ಗೋಸ್ಕರನೂ ಸಹ ಸಮಯವನ್ನು ತೆಗೆಯಿರಿ. ಒಳ್ಳೆಯದು. 4 ಕಡೆಯ ತಂದೆಯ ಸ್ನೇಹಿ, ಯಾರು ಸ್ನೇಹಿಗಳಾಗಿರುತ್ತಾರೆ ಅವರು ಅವಶ್ಯವಾಗಿ ಸಹಯೋಗಿಗಳಾಗಿರ್ತಾರೆ. ಸ್ನೇಹದ ರಿಟರ್ನು ಪ್ರತ್ಯಕ್ಷ ರೂಪ. ಅವರು ಪ್ರತಿ ಕಾರ್ಯದಲ್ಲಿ ತನು, ಮನ, ಧನ, ಜನ ಪರಸ್ಪರದಲ್ಲಿ ಎಲ್ಲ ರೂಪದ ಸಹಯೋಗ ಅವಶ್ಯವಾಗಿ ಕೊಡ್ತಾರೆ. ಅವಶ್ಯವಾಗಿ ಎಲ್ಲ ರೂಪದ ಸಹಯೋಗಿಗಳಾಗಿರ್ತಾರೆ. ಅಂದಾಗ ಈ ರೀತಿ ಸ್ನೇಹಿ ಮತ್ತು ಸಹಯೋಗಿ ಮಕ್ಕಳು ಯಾರು ಸದಾ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿರ್ತಾರೆ. ಲವಲಿ ಬರೀ ಪ್ರೀತಿಯಲ್ಲಿ ಅಲ್ಲ, ಆದರೆ ಲೀನವಾಗಿರ್ತಾರೆ. ಪ್ರೀತಿಯಲ್ಲಿರುವವರಲ್ಲ, ಪ್ರೀತಿಯಲ್ಲಿ ಲೀನವಾಗಿರ್ತಾರೆ. ಸದಾ ತಂದೆಯ ಸರ್ವ ಕಾರ್ಯಗಳಲ್ಲಿ ಸಮಯ ಸಂಕಲ್ಪ ತೊಡಗಿಸುವವರಾಗಿರ್ತಾರೆ. ಏಕೆಂದರೆ ಸಂಗಮ ಯುಗದಲ್ಲಿ ಸಮಯ ಮತ್ತು ಸಂಕಲ್ಪಗಳಿಗೆ ಬಹಳ ಬೆಲೆ ಇದೆ, ವ್ಯಾಲ್ಯೂ ಇದೆ. ಒಂದು ಜನ್ಮದಲ್ಲಿ ಅನೇಕ ಜನ್ಮಗಳ ಪ್ರಾರಬ್ಧವನ್ನು ರೂಪಿಸಿಕೊಳ್ಳುವಂತಹ ತೀವ್ರ ಪುರುಷಾರ್ಥಿ ಪ್ರತಿ ಗುಣ, ಪ್ರತಿ ಶಕ್ತಿಯನ್ನು ಪ್ರತಿ ಸಮಯದ ಅನುಗುಣವಾಗಿ ಕಾರ್ಯದಲ್ಲಿ ತೊಡಗಿಸುವಂತಹ ಗುಣ ಸಂಪನ್ನ, ಶಕ್ತಿ ಸಂಪನ್ನ ಮಕ್ಕಳಿಗೆ ಬಹಳ ಬಹಳ ಪದಮ ಗುಣದಷ್ಟು ನೆನಪು, ಪ್ರೀತಿ, ನಮಸ್ಕಾರಗಳು. ವರದಾನ: ವಿಧಾತನ ಜೊತೆ ವರದಾತ ಆಗಿ ಸರ್ವ ಆತ್ಮರಲ್ಲಿ ಬಲ ತುಂಬುವಂತಹ ದಯಾಹೃದಯಿ ಆಗಿರಿ. ವಿಧಾತನ ಜೊತೆ ವರದಾತ ಆಗಿ ಸರ್ವ ಆತ್ಮರಲ್ಲಿ ಬಲ ತುಂಬಿಸುವಂತಹ ದಯಾಹೃದಯಿ ಆಗಿರಿ. ವರದಾನದ ವಿಶ್ಲೇಷಣೆ: ಒಂದು ವೇಳೆ ಯಾವುದೇ ಆತ್ಮರು ಇಚ್ಛುಕರಾಗಿರ್ತಾರೆ, ಆದರೆ ಸಾಹಸವಿಲ್ಲದ ಕಾರಣ
ಬಯಸಿದರೂ ಸಹ ಪ್ರಾಪ್ತಿ ಮಾಡಿಕೊಳ್ಳಲಾಗುವುದಿಲ್ಲ ಅಂದಾಗ ಅಂತಹ ಆತ್ಮರಿಗಾಗಿ ವಿಧಾತ ಅಂದರೆ ಅರ್ಥ ಜ್ಞಾನದಾತರಾಗುವ ಜೊತೆಗೆ ದಯಾಹೃದಯಿಗಳಾಗಿ ವರದಾತರಾಗಿರಿ. ಅವರಿಗೆ ತಮ್ಮ ಶುಭ ಭಾವನೆಯ ಎಕ್ಸ್ಟ್ರಾ ಬಲವನ್ನು ಕೊಡಿ. ಆದರೆ ಇಂತಹ ವರದಾನಿ ಮೂರ್ತರು ಯಾವಾಗಲೂ ಸಾಧ್ಯವೆಂದರೆ ಯಾವಾಗ ನಿಮ್ಮ ಪ್ರತಿ ಸಂಕಲ್ಪ ಬಾಬಾರವರ ಪ್ರತಿ ಬಲಿಹಾರಿ ಆಗಿರುವುದು. ಪ್ರತಿ ಸಮಯ, ಪ್ರತಿ ಸಂಕಲ್ಪ, ಪ್ರತಿ ಕರ್ಮದಲ್ಲಿ ಬಲಿಹಾರಿ ಆಗಬೇಕು. ವಾರಿ ಜಾವುಕ ಜೋ ವಚನ್ ಲಿಯಾ ಹೈ, ಬಲಿಹಾರಿ ಆಗ್ತೀನಿ ಎಂಬ ಮಾತನ್ನು ಕೊಟ್ಟಿದ್ದೀರಾ, ಪ್ರತಿಜ್ಞೆ ಮಾಡಿದ್ದೀರಾ, ಅದನ್ನು ಪಾಲನೆ ಮಾಡಿರಿ. ಸ್ಲೋಗನ್: ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇದ್ದಾಗ ಸತ್ಯತೆಯ ಶಕ್ತಿ ಬಂದು ಬಿಡುವುದು. ತಮ್ಮ ಸತ್ಯ ಸ್ವರೂಪದ ಸ್ಮೃತಿ ಇದ್ದಾಗ ಸತ್ಯತೆಯ ಶಕ್ತಿ ಬರುವುದು. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಬಾಬ್ದಾದರವರು ಈಗ ಒಬ್ಬೊಬ್ಬ ಮಗುವಿನ ಮಸ್ತಕದಲ್ಲಿ ಸಂಪೂರ್ಣ ಪವಿತ್ರತೆಯ ಹೊಳೆಯುವ ಮಣಿಯನ್ನು ನೋಡಲು ಬಯಸುತ್ತಾರೆ. ಆತ್ಮೀಯತೆಯಿಂದ ಹೊಳೆಯುತ್ತಿರುವ ನಯನಗಳನ್ನು ನೋಡಲು ಬಯಸುತ್ತಾರೆ. ಮಾತಿನಲ್ಲಿ ಮಧುರತೆ, ವಿಶೇಷತೆ, ಅಮೂಲ್ಯ ಮಾತುಗಳನ್ನು ಕೇಳಲು ಬಯಸುತ್ತಾರೆ ಮತ್ತು ಕರ್ಮದಲ್ಲಿ ಸಂತುಷ್ಟತೆ, ನಿರ್ಮಾಣತೆಯನ್ನು ಸದಾ ನೋಡಲು ಬಯಸುತ್ತಾರೆ. ಓಂ ಶಾಂತಿ.